ಸ್ನೇಹಿತರೆ, ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೌರ್ಣಮಿಯನ್ನು ಆಚರಿಸಲಾಗುತ್ತದೆ. ಈ ಹುಣ್ಣಿಮೆಯಂದು ಗುರುವನ್ನು ಪೂಜಿಸಲಾಗುತ್ತದೆ. ಧಾರ್ಮಿಕ ದೃಷ್ಟಿಕೋನದಿಂದ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೀಗಿರುವಾಗ ಗುರು ಪೌರ್ಣಮಿಯನ್ನು ಯಾಕೆ ಆಚರಿಸುತ್ತೇವೆ? ಗುರು ಪೌರ್ಣಮಿಯ ಸಂಪ್ರದಾಯವನ್ನು ಯಾರು ಆರಂಭಿಸಿದರು? ಆಷಾಢ ಮಾಸದಲ್ಲಿ ಗುರು ಪೌರ್ಣಮಿಯನ್ನು ಯಾಕೆ ಆಚರಿಸಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಗುರುವಿಲ್ಲದೆ ಜೀವನದ ಅರ್ಥವಾಗಲಿ ಅಥವಾ ಜ್ಞಾನದ ಸಾಧನೆಯಾಗಲಿ ಸಾಧ್ಯವಿಲ್ಲ. ನಮ್ಮ ಮೊದಲ ಗುರು ತಾಯಿ. ನಮಗೆ ಜೀವ ನೀಡಿ ಲೌಕಿಕ ಮೌಲ್ಯಗಳನ್ನು ಪರಿಚಯಿಸಿದಂತೆ ಒಬ್ಬ ಗುರು ಮಾತ್ರ ಜ್ಞಾನ ಮತ್ತು ಭಗವಂತನ ಸಾಧನೆಯ ಮಾರ್ಗವನ್ನು ತೋರಿಸಬಲ್ಲ. ಅಂದರೆ ಗುರುವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಪ್ರಾಯಶಃ ಇದೇ ಕಾರಣಕ್ಕೆ ಗುರು ಪೂಜೆ ಆರಂಭಿಸಿದ್ದಿರಬೇಕು. ಶಾಸ್ತ್ರಗಳಲ್ಲಿ ಗುರುವಿನ ಅರ್ಥವನ್ನು ಹೇಳಲಾಗಿದೆ. ಗುರು, ಗು ಎಂದರೆ ಅಂಧಕಾರ, ರು ಎಂದರೆ ನಿರೋಧಕ. ಅಂಧಕಾರವನ್ನು ಹೋಗಲಾಡಿಸಿ ಬೆಳಕಿನೆಡೆಗೆ ಕರೆದೊಯ್ಯುವ ಕಾರಣ ಗುರು ಎಂದು ಕರೆಯುತ್ತಾರೆ. ಪುರಾತನ ಕಾಲದಲ್ಲಿ ಗುರುಗಳ ಆಶ್ರಮದಲ್ಲಿ ಶಿಷ್ಯರು ಉಚಿತ ಶಿಕ್ಷಣ ಪಡೆಯುತ್ತಿದ್ದಾಗ ಗುರು ಪೂರ್ಣಿಮಾ ದಿನದಂದು ತಮ್ಮ ಗುರುವಿನ ಆರಾಧನೆಯನ್ನು ಪೂರ್ಣ ಶ್ರದ್ಧೆಯಿಂದ ಆಯೋಜಿಸುತ್ತಿದ್ದರು. ಸನಾತನ ಸಂಸ್ಕೃತಿಯಲ್ಲಿ ಗುರು ಮತ್ತು ದೇವರನ್ನು ಸಮಾನವಾಗಿ ಪರಿಗಣಿಸಲಾಗಿದೆ. ಗುರುವನ್ನು ಯಾವಾಗಲೂ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಎಂದು ಪೂಜಿಸಲಾಗುತ್ತದೆ. ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳನ್ನು ಆರಾಧಿಸಿದ ವೇದವ್ಯಾಸರನ್ನು ಎಲ್ಲ ಮಾನವ ಕುಲದ ಗುರು ಎಂದು ಪರಿಗಣಿಸಲಾಗಿದೆ. ಮಹರ್ಷಿ ವೇದವ್ಯಾಸರು ಕ್ರಿಸ್ತಪೂರ್ವ 3000 ಆಷಾಢ ಪೌರ್ಣಮಿಯಂದು ಜನಿಸಿದರು. ಅವರ ಗೌರವಾರ್ಥವಾಗಿ ಪ್ರತಿ ವರ್ಷ ಆಷಾಢ ಶುಕ್ಲ ಪೌರ್ಣಮಿಯಂದು ಗುರು ಪೌರ್ಣಮಿಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ವ್ಯಾಸರು ಶ್ರೀ ಭಗವತ್ ಪುರಾಣದ ಜ್ಞಾನವನ್ನು ಶಿಷ್ಯರಿಗೆ ಮತ್ತು ಋಷಿಗಳಿಗೆ ನೀಡಿದರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಮಂಗಳಕರ ದಿನವನ್ನು ವ್ಯಾಸ ಪೌರ್ಣಮಿ ಎಂದು ಕರೆಯಲಾಗುತ್ತದೆ. ಈ ದಿನ ವೇದವ್ಯಾಸರ ಅನೇಕ ಶಿಷ್ಯರಲ್ಲಿ 5 ಗುರು ಪೂಜೆಯ ಸಂಪ್ರದಾಯವನ್ನು ಪ್ರಾರಂಭಿಸಿದರು. ಪುಷ್ಪ ಮಂಟಪದಲ್ಲಿ ಗುರುಗಳ ಅಂದರೆ ವ್ಯಾಸರನ್ನು ಕೂರಿಸಿ ಅವರಿಗೆ ಹೂವಿನ ಹಾರವನ್ನು ಹಾಕಿ ಆರತಿ ಮಾಡಿ ಗ್ರಂಥಗಳನ್ನು ಅರ್ಪಿಸಿದರು. ಪ್ರತಿ ವರ್ಷ ಈ ದಿನದಂದು ವ್ಯಾಸರ ಚಿತ್ರವನ್ನು ಪೂಜಿಸಲಾಗುತ್ತದೆ ಮತ್ತು ಅವರು ರಚಿಸಿದ ಗ್ರಂಥಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಗುರು ಪೌರ್ಣಮಿಯನ್ನು ವಿಶೇಷವಾಗಿ ಮಳೆಗಾಲದಲ್ಲಿ ಆಚರಿಸುವುದರ ಹಿಂದೆಯೂ ಒಂದು ಕಾರಣವಿದೆ. ಏಕೆಂದರೆ ಈ 4 ತಿಂಗಳಲ್ಲಿ ಹೆಚ್ಚು ಬಿಸಿಯಾಗಲಿ ಚಳಿಯಾಗಲಿ ಇರುವುದಿಲ್ಲ. ಈ ಸಮಯವು ಅನುಕೂಲಕರವಾಗಿದೆ ಮತ್ತು ಅಧ್ಯಯನ ಮತ್ತು ಬೋಧನೆಗೆ ಉತ್ತಮವಾಗಿದೆ. ಆದ್ದರಿಂದ ಗುರುಗಳ ಪಾದದ ಬಳಿ ಇರುವ ಶಿಷ್ಯರು ಜ್ಞಾನ, ಶಾಂತಿ, ಭಕ್ತಿ ಮತ್ತು ಯೋಗ ಶಕ್ತಿಯನ್ನು ಪಡೆಯಲು ಈ ಸಮಯವನ್ನು ಆರಿಸಿಕೊಳ್ಳುತ್ತಾರೆ. ಪ್ರತಿದಿನ ಗುರುವಿನ ಸೇವೆ ಮಾಡಬೇಕು. ಆದರೆ ಈ ದಿನ ಪ್ರತಿಯೊಬ್ಬ ಶಿಷ್ಯನು ತನ್ನ ಗುರುವನ್ನು ಪೂಜಿಸಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ವರ್ಷದ ಎಲ್ಲಾ ಹುಣ್ಣಿಮೆಗಳಲ್ಲಿ ಗುರು ಪೌರ್ಣಮಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಈ ಹುಣ್ಣಿಮೆಗೆ ಎಷ್ಟು ಪ್ರಾಧಾನ್ಯವಿದೆ ಎಂದರೆ, ಈ ಒಂದು ಹುಣ್ಣಿಮೆಯನ್ನು ಆಚರಿಸುವುದರಿಂದ ವರ್ಷ ಪೂರ್ತಿ ಬರುವ ಹುಣ್ಣಿಮೆಯನ್ನು ಆಚರಿಸಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ಗುರು ಪೌರ್ಣಮಿಯು ಒಂದು ವಿಶೇಷ ಹಬ್ಬವಾಗಿದ್ದು, ಇದರಲ್ಲಿ ನಾವು ನಮ್ಮ ಗುರುಗಳು, ಮಹಾಪುರುಷರು, ಪೋಷಕರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ. ಗುರುವಿನ ಆಶೀರ್ವಾದ ಅಥವಾ ಹಾರೈಕೆಯು ಇದ್ದರೆ ವ್ಯಕ್ತಿ ಜೀವನದಲ್ಲಿ ಅತ್ಯಂತ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಗುರು ಎನ್ನುವ 2 ಪದಗಳೇ ಅತ್ಯುತ್ತಮ ಅರ್ಥವನ್ನು ನೀಡುತ್ತದೆ. ಗುರುಗಳ ಸ್ಮರಣೆಗೆ ಹಾಗೂ ಅವರ ಆಶೀರ್ವಾದ ಪಡೆಯಲು ಇರುವ ಒಂದು ಸುಸಂದರ್ಭ ಗುರು ಪೂರ್ಣಿಮಾ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.